ಬಿಇಒ ಕಚೇರಿ ಸಭಾಂಗಣದಲ್ಲಿ ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಪ್ರಾಚ್ಯ ಪ್ರಜ್ಞೆ ಕುರಿತಾದ ಭಾಷಣ, ಪ್ರಬಂಧ, ಚಿತ್ರಕಲೆ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳ ಕಾರ್ಯಕ್ರಮ ಉದ್ಘಾಟಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಮಾತನಾಡಿದರು. ತುಂಬಾ ಮುತುವರ್ಜಿಯಿಂದ ಕೇಳ್ತಾ ಇತ್ತು ನಮ್ಮ ಮೇಡಮ್ ಮಾತಾಡ್ತಾರೆ. ಅದೇ ರೀತಿ ರೂಪ ಅವರು ಮಾತಾಡುವಾಗ, ಸವಿತಾ ಅವರು ಮಾತಾಡುವಾಗ ಇದು ವಿಷಯದ ಒಂದು ರಿಲೇಷನ್ ಅನ್ನು ಹೇಳ್ತಾ ಹೋಗ್ತದೆ. ನಾವು ಮಾತಾಡುವಂಥ ವಿಷಯ ಮತ್ತು ಕೇಳ್ತಕ್ಕಂಥವರು ಒಂದು ಪ್ರಸ್ತುತವಾದಂಥ ಸಂಬಂಧಗಳು ಇಲ್ಲಿ ಇರ್ತದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಾಚ್ಯ ವಸ್ತುಗಳ ಮಹತ್ವ ಏನು, ಇಲ್ಲಿನ ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸ ಹಾಗೂ ಅದರ ಒಂದು ಏನು ಮಹತ್ವ ಸಾರುವಂತಹ ಸ್ಮಾರಕಗಳಿರ್ಬೋದು, ಶಾಸನಗಳಿರ್ಬೋದು, ಶಾಸನಗಳಲ್ಲಿ ಓಲೆಗರಿಗಳಿರ್ಬೋದು, ತಾಳೆಗರಿಗಳಿರ್ಬೋದು, ತಾಮ್ರದ ಶಾಸನಗಳಿರ್ಬೋದು, ಶಿಲಾಶಾಸನಗಳಿರ್ಬೋದು, ಅದೇ ರೀತಿ ದೇವಾಲಯಗಳಿರ್ಬೋದು. ಶಿಕ್ಷಕಿ ರೂಪ ಮಾತನಾಡಿ, ಹೊರದೇಶದಿಂದ ನಮ್ಮ ಭಾರತದ ಕಲೆ, ಪುರಾತತ್ವ, ದೇವಸ್ಥಾನ ನೋಡಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಎಂದರು. ಸಿಆರ್ಪಿ ಮಾರುತಿ ಭಂಡಾರಿ ಮಾತನಾಡಿ, ಪ್ರಾಚ್ಯ ವಸ್ತುಗಳ ರಕ್ಷಣೆ ಬಗ್ಗೆ ಪ್ರೌಢಶಾಲೆ ಹಂತದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದವರು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಪ್ರಥಮ ಸ್ಥಾನ ಗಳಿಸಿದರೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಅವೆಲ್ಲ ಇವತ್ತು ಫಿಕ್ಸಬಲ್ ಏನು ನೀವು ನಟ್ಟುಬೋಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಾಚ್ಯ ಕಾರ್ಯಕ್ರಮ ನಾವೇನೆ ಅಲ್ಲಿ ಫಿಕ್ಸಿಂಗ್ ಮೆಥಡ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಟ್ಟಿದ್ರು. ಬಹಳ ತುಂಬಾ ಅದ್ಭುತವಾದಂತಹ ಆರ್ಕಿಟೆಕ್ಚರ್ಗಳು ಅವೆಲ್ಲ, ಅವುಗಳನ್ನ ನಾವು ಸಂರಕ್ಷಿಸಲೇಬೇಕು, ಮುಂದಿನ ಪೀಳಿಗೆಗೆ ನಾವು ತೋರಿಸ್ಲೇಬೇಕು. ಇನ್ನೊಂದು ಏನಪ್ಪಾ ಇದರಲ್ಲಿ ಲಾಭ ನಮ್ಮ ಕರ್ನಾಟಕಕ್ಕೆ ಆಗಿರಲಿ, ನಮ್ಮ ದೇಶಕ್ಕೆ ಆಗಿರಲಿ ಏನ್ ಲಾಭ ಅಂದ್ರೆ ಟೂರಿಸಂನಲ್ಲಿ ನಮ್ಮ ಇಂಡಿಯಾಕ್ಕೆ ಬರುವಷ್ಟು ಬೇರೆ ಎಲ್ಲರೂ ಪ್ರೇಕ್ಷಕರು ಅದನ್ನ ನೋಡಕ್ಕೆ ಹೋಗೋದೇ ಇಲ್ಲ. ಇಂಡಿಯಾಕ್ಕೆ ಧಾವಿಸ್ತಾರೆ ಎಲ್ಲರೂ. ಯಾಕೆ ಅಂತಂದ್ರೆ ನಮ್ಮ ಅಷ್ಟು ತುಂಬಿಕೊಂಡಿರುವಂತಹ ಸಂಸ್ಕೃತಿ ಇದೆ. ಮತ್ತೆ ನಮ್ಮ ಎಲ್ಲ ಕಲ್ಲಿನಲ್ಲಿ ಕಟ್ಟಡದಂದ್ರೆ ಎಲ್ಲ ನಮ್ಮ ಪುರಾತತ್ವದ ಎಲ್ಲ